ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 10ನೆಯ ಶ್ಲೋಕ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ಓಸ್ತ್ವಿಷ್ಠ ಕಾಮಧುಕ್. ಪರಮಾತ್ಮ ಬ್ರಹ್ಮ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ, ಜೊತೆಗೆ ಪ್ರಜೆಗಳನ್ನು ನಿರ್ಮಿಸಿ, ಜೊತೆಗೆ ಯಜ್ಞಗಳನ್ನು ನಿರ್ಮಿಸಿದ. ಪ್ರಜೆಗಳಿಗೆ ಈ ಯಜ್ಞಗಳನ್ನು ಮಾಡುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿ ಅಂತ ಆಜ್ಞೆಯನ್ನು ಮಾಡಿದ. ಈ ಯಜ್ಞಗಳು ಮನುಷ್ಯನ ಆಸೆಗಳನ್ನು ಪೂರೈಸುವುದರಲ್ಲಿ ಸಮರ್ಥವಾಗಿವೆ. ಮನುಷ್ಯನ ಬೇಡಿಕೆಗಳನ್ನು ದೇವತೆಗಳಿಗೆ ಸಲ್ಲಿಸಿ, ದೇವತೆಗಳಿಂದ ಮನುಷ್ಯರಿಗೆ ಬೇಕಾಗಿರತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಒದಗಿಸುವುದರಲ್ಲಿ ಸಮರ್ಥವಾಗಿವೆ. ಇದನ್ನು ಬಳಸಿಕೊಂಡು ನಿಮ್ಮ ಜೀವನವನ್ನು ಸಾತ್ವಿಕ ಮಾಡಿಕೊಳ್ಳಿ, ಸಂಪನ್ನ ಮಾಡಿಕೊಳ್ಳಿ, ಸಮೃದ್ಧ ಮಾಡಿಕೊಳ್ಳಿ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ತಾತ್ಪರ್ಯ ಏನಂತಂದರೆ, ಮನುಷ್ಯನು ಬಂದ ಮೇಲೆ ಭೂಮಿಗೆ ಈತನಿಗೆ ಬೇಕಾಗಿರತಕ್ಕಂಥ ಮನೆಯಾಗಲಿ, ಮಠ ಆಗಲಿ, ಮಂದಿರವಾಗಲಿ ಮತ್ತು ಇಮಾರತಿಗಳಾಗಲಿ, ಇನ್ನೂ ಯೋಗ ಭೋಗಗಳಾಗಲಿ, ಯೋಗಕ್ಷೇಮಗಳಾಗಲಿ, ಸಕಲ ಸೌಲಭ್ಯಗಳು ಕೂಡ ಈತನು ಬಯಸುವವನಾಗಿದ್ದಾನೆ. ಈ ಸೌಲಭ್ಯಗಳನ್ನೆಲ್ಲವನ್ನು ಈತನು ಜನಿಸಿದ ಮಾತ್ರಕ್ಕೆ ಎಲ್ಲವೂ ಸಿಗುವುದು ಸುಲಭವಿಲ್ಲ. ಆದ್ದರಿಂದ ಅವುಗಳನ್ನು ಪಡೆಯುವುದಕ್ಕೆ ಮನುಷ್ಯನು ಅಡ್ಡದಾರಿ ಹಿಡಿಯಬಾರದು ಮತ್ತು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬಾರದು ಎಂಬ ದೃಷ್ಟಿಯಿಂದ ತನ್ನ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಯಜ್ಞ, ಹೋಮ, ಜಪ, ತಪ, ಅನುಷ್ಠಾನ, ನಿತ್ಯ ಕ್ರಿಯಾ ಮೊದಲಾಗಿರ್ತಕ್ಕಂಥವುಗಳನ್ನು ಹೇಳಿರುವಂಥದ್ದು. ಶಿಷ್ಟಾಚಾರ, ಅನುಗೀತ ಶಿಷ್ಟಾಚಾರ ಅನ್ನುವಂಥದ್ದನ್ನು ಅಳವಡಿಸಿಕೊಳ್ಳುವಂಥದ್ದು ಮನುಷ್ಯನಿಗೆ ಅವಶ್ಯವಾಗಿರುವಂಥದ್ದು. ಜ್ಯೋತಿಷ್ಠೋಮೋ ಯಾಗ ಕುರ್ಯಾತ್ ಅನ್ನುವಂಥ ರೀತಿಶಾಸ್ತ್ರವನ್ನು ಅಳವಡಿಸಿಕೊಳ್ಳುವಂಥದ್ದು ಮನುಷ್ಯನ ಕರ್ತವ್ಯ. ಆದ್ದರಿಂದ ಇಲ್ಲಿ ದರ್ಶಪೂರ್ಣ ಮಾಸ ಯಾಗ ಆಗಲಿ ಅಥವಾ ನಿತ್ಯ ಹೋಮಗಳಾಗಲಿ, ಅಗ್ನಿಹೋತ್ರಿ ಹೋಮಗಳಾಗಲಿ, ಅಶ್ವಯಾಗ ಆಗಲಿ ಮತ್ತು ಇನ್ನೂ ಬೇಕಾಗಿರತಕ್ಕಂಥ ಸಕಲ ಲೋಕ ಹಿತಾರ್ಥವಾಗಿಯೂ, ತನ್ನ ಹಿತಾರ್ಥವಾಗಿಯೂ, ತನ್ನ ಪ್ರಪಂಚದ ಹಿತಾರ್ಥವಾಗಿಯೂ, ತನ್ನ ಕುಟುಂಬದ ಹಿತಾರ್ಥವಾಗಿಯೂ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ಇನ್ನೊಬ್ಬರನ್ನು ಹಿಂಸಿಸಿ, ಇನ್ನೊಬ್ಬರನ್ನು ದ್ವೇಷಿಸಿ, ಇನ್ನೊಬ್ಬರನ್ನು ನಾಶಗೊಳಿಸಿ ಪಡೆಯಬಾರದು. ಈತನು ಅವುಗಳನ್ನು ಪಡೆಯಬೇಕು ಅಂತಂದರೆ ಭಗವಂತನ ಆಜ್ಞೆಯ ಮೂಲಕವಾಗಿ, ಭಗವಂತನ ಕರುಣೆಯ ಮೂಲಕವಾಗಿ, ಭಗವಂತನ ದಾನದ ಮೂಲಕವಾಗಿ ಅವುಗಳನ್ನು ಪಡೆಯಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ದಾನೆ. ಹಾಗಾಗಿ ಯಜ್ಞಗಳನ್ನು ಪರಮಾತ್ಮನು ಮನುಷ್ಯರಿಗೋಸ್ಕರವಾಗಿಯೇ ಇವರ ಇಷ್ಟಾರ್ಥಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ, ಇವರ ಆಸೆಗಳನ್ನು ಪೂರ್ಣಗೊಳಿಸುವುದಕ್ಕಾಗಿ, ಸುಖ ಸಂತೋಷಗಳನ್ನು ಹೊಂದುವುದಕ್ಕಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ಯಜ್ಞವನ್ನು ಮಾಡಬೇಕು, ಯಜ್ಞಗಳಿಂದ ತಮ್ಮ ಆಸೆಯನ್ನು ಪೂರೈಸಿಕೊಳ್ಳಬೇಕು. ಈ ಯಜ್ಞಗಳು ಮನುಷ್ಯರ ಎಲ್ಲ ಆಸೆಗಳನ್ನು ಪೂರೈಸುವುದರಲ್ಲಿ ಸಮರ್ಥವಾಗಿವೆ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಹೇಗೆ ಒಬ್ಬ ಮನುಷ್ಯನು ಒಂದು ಹಸುವನ್ನು ಕಟ್ಟಿದಾಗ ಆ ಹಸುವಿನಿಂದ ಬರತಕ್ಕಂಥ ಎಲ್ಲ ಸಂಪನ್ನಗಳು ಮನುಷ್ಯನಿಗೆ ಅವಶ್ಯಕ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮೊದಲಾಗಿರ್ತಕ್ಕಂಥವುಗಳು ಹೇಗೆ ಅವನ ಆಸೆಯನ್ನು ಸಂಪೂರ್ಣ ಸಮೃದ್ಧಗೊಳಿಸುತ್ತವೆಯೋ, ಹಾಗೆ ಈ ಯಜ್ಞವು ಕೂಡ ಮನುಷ್ಯನ ಸಾಧಕನ ಆಸೆಯನ್ನು ಪೂರೈಸುವುದರಲ್ಲಿ ಸಮರ್ಥವಾಗಿವೆ ಅನ್ನುವಂಥ ದೃಷ್ಟಾಂತವನ್ನು ಇಲ್ಲಿ ಹೇಳಲಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಜನರು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲಿಗೆ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.